ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ನಮ್ಮ ನೆಚ್ಚಿನ ಮಂಗಳೂರಿನ ಕದ್ರಿ ಪಾರ್ಕಿಗೆ ಬಂದಿದ್ದೇವೆ. ಟ್ರೈನದ್ದು ಹಾರ್ನ್ ಕೇಳಿಸ್ತಾ ಇದೆ. ನನಗೆ ಅನಿಸ್ತದೆ ಹೊರಡಲಿಕ್ಕೆ ರೆಡಿ ಆಗಿರ್ಬೋದು. ಈ ಪಾರ್ಕಲ್ಲಿ ಒಂದು ಪುಟಾಣಿ ಟ್ರೈನ್ ಕೂಡ ಇದೆ ನೋಡಿ, ಇಲ್ಲಿ ನಿಂತಿದೆ ನೋಡಿ, ಹಾರ್ನ್ ಹಾಕಿದ್ದು ಕೇಳಿಸ್ತಾ ಇತ್ತು. ಈ ಪಾರ್ಕಿಗೆ ಬರುವ ಮೇನ್ ಉದ್ದೇಶ ಏನಂತ ಹೇಳಿದರೆ ವಾಕಿಂಗ್, ನಡೆಯುವುದು. ಇಲ್ಲಿ ಗಿಡ ಮರಗಳ ಮಧ್ಯೆ ನಡಿಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಇಲ್ಲಿ ನಡಿಲಿಕ್ಕೆ ಒಳ್ಳೆ ಟ್ರ್ಯಾಕ್ ಕೂಡ ಮಾಡಿಕೊಟ್ಟಿದ್ದಾರೆ, ಸಿಮೆಂಟದ್ದು ಹಾಗೂ ಮಣ್ಣಿನ ಮೇಲೆ ಕೂಡ ನಡಿಬೋದು. ಸಾಕಷ್ಟು ಜಾಗ ಇದೆ. ಮತ್ತು ನಡೆಯುವುದು ಒಂದು ಒಳ್ಳೆಯ ಎಕ್ಸಸೈಸ್ ಅಂತ ಹೇಳ್ತಾರೆ. ಸೊ ಈ ನೇಚರ್ ಮಧ್ಯೆ, ಪ್ರಕೃತಿ ಮಧ್ಯೆ ನಡಿಲಿಕ್ಕೆ ತುಂಬ ಖುಷಿ ಆಗ್ತದೆ. ತುಂಬ ಜನ ನಡೀತಾರೆ. ಅವ್ರ ಜೊತೆಗೆ ನಾವು ನಡೆಯುವಾಗ ನಮಗೆ ಸುಸ್ತಾಗೋದು ಕೂಡ ಇಲ್ಲ. ಇಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ನಡಿಲಿಕ್ಕೆ ತುಂಬ ಜನ ಬರ್ತಾರೆ. ನಾವು ಕೂಡ ಫ್ರೀ ಟೈಮ್ ಇರುವಾಗ ಇಲ್ಲಿ ಬರ್ತೇವೆ. ಬಂತು ನೋಡಿ ನಮ್ಮ ಪುಟಾಣಿ ಟ್ರೈನ್. ಕದ್ರಿ ಪಾರ್ಕಿಗೆ ಇಡೀ ಒಂದು ರೌಂಡ್ ಹಾಕಿ ಬಂತು ನೋಡಿ. ಇಲ್ಲಿ ನಾವು ಎಂಟರ್ ಆದ ಮೇಲೆ ಬಲಬದಿಗೆ ಮಕ್ಕಳಿಗೆ ಆಡಲಿಕ್ಕೆ ಅಂತ ಹೇಳಿ ಕೆಲವು ಆಟದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ತುಂಬ ರಿನೋವೇಷನ್ ಕೆಲಸ ಕೂಡ ನಡೀತಾ ಇದೆ ಈಗ. ಹಾಗೂ ದೊಡ್ಡವರಿಗೆ ಎಕ್ಸಸೈಸ್ ಮಾಡಲಿಕ್ಕೆ ಕೂಡ ತುಂಬ ಥಿಂಗ್ಸನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ಇಡೀ ಫ್ಯಾಮಿಲಿ ಈ ಪಾರ್ಕಿಗೆ ಬಂದರೆ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಯಾಕೆಂದರೆ ದೊಡ್ಡವರು ವಾಕ್ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು. ಹಾಗೂ ಸಣ್ಣ ಮಕ್ಕಳು ಆಡಲಿಕ್ಕೆ ಇಲ್ಲಿ ತುಂಬಾ ಸ್ವಿಂಗ್ ಇದೆ, ಜೋಕಾಲಿ ಇದೆ, ಹಾಗೂ ಬೇರೆ ಥಿಂಗ್ಸ್ ಕೂಡ ತುಂಬಾ ಇದೆ. ಹಾಗೆ ಸುಸ್ತಾದರೆ ಇಲ್ಲಿ ಕೂತ್ಕೊಳ್ಳಿಕ್ಕೇನು ಸಾಕಷ್ಟು ಜಾಗದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದರೆ ತುಂಬ ಖುಷಿ ಆಗುತ್ತೆ ನೋಡಿ. ಇದು ಇನ್ನೊಂದು ಟ್ರ್ಯಾಕ್, ಇದು ಅದರ ಮಧ್ಯದಲ್ಲಿದೆ. ಒಂದು ನಾವು ಕದ್ರಿ ಪಾರ್ಕಿಗೆ ಎಂಟರ್ ಆದ ಕೂಡಲೇ ಒಂದು ದೊಡ್ಡ ಟ್ರ್ಯಾಕ್ ಸಿಗುತ್ತೆ. ಇದು ಅದರ ಮಧ್ಯದಲ್ಲಿ, ಕದ್ರಿ ಪಾರ್ಕಿನ ಮಧ್ಯದಲ್ಲಿರುವ ಸಣ್ಣ ಟ್ರ್ಯಾಕ್. ಇಲ್ಲಿ ಕೂಡ ನಡೀಬೋದು. ಇನ್ನು ಕದ್ರಿ ಪಾರ್ಕಿನ ಮಧ್ಯದಲ್ಲಿ ನೀರಿನ ಫೌಂಟನ್ ಇದೆ. ಇದನ್ನು ಸಂಜೆ ಹೊತ್ತಿಗೆ ಅವರು ಆನ್ ಮಾಡ್ತಾರೆ. ನಾವು ಸಾಧಾರಣ ಒಂದು 5-5:30 ಹೊತ್ತಿಗೆ ಬಂದಿದ್ದೇವೆ. ಅವಾಗ ಇದು ಆನ್ ಇತ್ತು ನೋಡಿ. ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ, ಫೌಂಟನ್ ಆನ್ ಇತ್ತು. ಈಗ ಈ ಪಾರ್ಕಲ್ಲಿ ಸ್ವಲ್ಪ ರಿನೋವೇಷನ್ ಕೆಲಸ ನಡೆಯೋದ್ರಿಂದ ಇದನ್ನು ಬೇಗ ಆಫ್ ಮಾಡ್ತಾರೆ. ಇಲ್ಲದ್ರೆ ಕತ್ತಲಾಗೋ ತನಕ ಲೈಟ್ ಎಲ್ಲ ಆನ್ ಮಾಡಿ ಈ ಫೌಂಟನನ್ನು ಇಡ್ತಾ ಇದ್ರು. ಇನ್ನು ಈ ಮಕ್ಕಳು ನೋಡಿ ಎಂಜಾಯ್ ಮಾಡೋದು ಹೇಗೆ. ಇದಕ್ಕೋಸ್ಕರ ಇಲ್ಲಿ ಬರಲಿಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಮಕ್ಕಳಿಗೆ ಇಲ್ಲಿ ಬಂದರೆ ಖಂಡಿತ ಬೋರ್ ಆಗೋದಿಲ್ಲ. ನೀವು ಬನ್ನಿ, ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.